ಪಂಚಮೇ ಪಂಚಮೇ ನಿನ್ನ ಹುಟ್ಟು ಹಬ್ಬ ದಿವಸ 10 ಜನರ ಮುಂದೆ ಅವಮಾನ ಮಾಡ್ತಿಯಲ್ಲ, ಅವತ್ತಿನ ಸೇಡು ಸೇಡು ಸೇಡು. ಸೇಡಿಗಾಗಿ ನಡೀತು ರಾಮಾಯಣ, ಬಂದು ಮಹಾಭಾರತ. ಕುರು ವಂಶಾನ ನಿರ್ಮೂಲ ಮಾಡಿದ ಸೊಪ್ಪು ಎಂದು ಇಂದು ಕಲಿಯುಗ ಕಲಿಪುರುಷನಾಗಿ ಚಂದ್ರಯ್ಯ ಕುಟುಂಬನ ಸರ್ವನಾಶ ಮಾಡಕ್ಕೆ ಸಿದ್ಧನಾಗಿದ್ದಾನೆ ಈ ಪಾಲಕ ಎಂಬ ಸಪನೆ. ಹುಲಿಗೆ ಆವೇಶ, ಸಿಂಹಕ್ಕೆ ಆಕ್ರೋಶ. ಈ ಪಾಲಕರಿಗೆ ಮೈಯಲ್ಲೆಲ್ಲ ವಿಷ. ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ ಮಾಡುವ ಕರೆಗೆ ನೀರಾದಂತೆ ಸಾಗರ ತಂಗಿಯ ಕಣ್ಣೀರು ಕರೆಗೆ ನೀರಾಗಲೇಬೇಕು. ಹಾಗೆ ಆಗುತ್ತೆ. ಜೀವನದಲ್ಲಿ ನಾವು ನನ್ನ ಸೇರೋಣ. ನಮ್ಮಿಬ್ಬರನ್ನ ನೋಡಿ ನಿಮ್ಮ ಅಣ್ಣನು ನಿಮ್ಮ ಅತ್ತೆನೂ ಹೊಟ್ಟೆ ಹಾಕೊಂಡು ಸಾಯ್ಬೇಕು ರೀ. ನಮ್ಮನ್ನ ಸೇರ್ಬೇಕು ಅನ್ನೋದೇ ನನ್ನ ಆಸೆ. ಏನ್ ಮೇಡಮ್ ಅವ್ರದ್ದು ಆಲೆ ಕಾರು ಬಂಗ್ಲೆ ಆಸೆ ಬಂದ್ಬಿಟ್ಟೇನೋ? ಹೌದು ರೀ, ನಮ್ಮನ್ನ ನೋಡಿ ಕೀಳ್ಮಟ್ಟದಲ್ಲಿ ನಡೆಯೋರ್ಗೆ ನಾವು ಅವ್ರ ತರನೇ ಸರಿಸಮಾಗಿ ತೂಗ್ಬೇಕಲ್ವೇನು? ಕುಷ್ಮಾ, ಬಟ್ ನಂಗೂ ಆಸೆ ಐತೆ. ಆದ್ರೆ ಇನ್ ಸ್ವಲ್ಪ ದಿನ ಟೈಮ್ ಬೇಕು. ಯಾಕೆಂದ್ರೆ ನಮ್ಮ ಊರಲ್ಲಿರೋ ಹೊಲದಲ್ಲಿ ಆದಾಯ ಬರಬೇಕು. ಅದರಿಂದ ನಾವು ಕೊಟ್ಟಂತ ಆಸೆ ಎಲ್ಲ ಈಡೇರಿಸ್ಕೋಬೇಕು. ಆಯ್ತು ರೀ, ನಿಮ್ಮಿಷ್ಟನೇ ನನ್ನ ಇಷ್ಟ. ನೀವ್ ಯಾವಾಗ ಹೇಳ್ತೀರೋ ಅದನ್ನ ಕೇಳೋದಕ್ಕೆ ನಾನು ಸ್ಥಿರವಾಗಿರ್ತೀನಿ. అలాగే ನಿಮ್ಮ ಇಂಜಿನಿಯರ್ ಕಲೆನ ಉಪಯೋಗಿಸ್ತೀವಿ ಸ್ವಲ್ಪ. ಅದರಿಂದ ನಮ್ಮ ಹೊಟ್ಟೆಯಾದ್ರೂ ತುಂಬುತ್ತೆ. ನಾನು ಇಂಜಿನಿಯರ್ ಪ್ಲಾನ್ ಅನ್ನು ಉಪಯೋಗಿಸ್ತೀನಿ. ಆದ್ರೆ ನಾನು ಊರಲ್ಲಿರೋ ಆಸ್ತಿನ ಯಾವತ್ತೂ ಮಾಡಲ್ಲ. ಖಂಡಿತ ನಿಮ್ಮ ಮಾತು ನೆರವೇರಿಸೋರೆ. ಬಾಲು ಪಕ್ಷ ಅದೇನಂತ ಹೇಳ್ಬಾರ್ದಾ? ಇವ್ರು ಕಟ್ಟಿಸ್ತಾರ ಸರ್ಕಾರಿ ಬಿಲ್ಡಿಂಗು 20 ಲಕ್ಷ ಎಲ್ಲಾನು ಅದಕ್ಕೆ ಸುರಿತಾ ಇದಾರೆ. ಅದಾಗ್ಬಾರ್ದು. ಬಾಲವರ್ಷ, ನೀನ್ ಹೇಳ್ತಾರ ಮಾತು ನಂಗೆ ಅರ್ಥ ಆಯ್ತಲ್ಲ. ಏನ್ ಹೇಳ್ತಾ ಇದೀಯ ನೋಡು? ಆ ಸರ್ಕಾರ ಅದ್ 20 ಲಕ್ಷ ಅಂತ ಇನ್ವೆಸ್ಟ್ ಮಾಡಿದೆ. ಅದರ ಅಪಾಯಿಂಟ್ಮೆಂಟ್ ಅದಷ್ಟಕ್ಕೆ ಕಟ್ಟಬೇಕು. ನೀನ್ ಹೇಳ್ದಂಗೆ 1 ಬಾಲ್ ಸಿಮೆಂಟ್ಗೆ 8 ಬಾರಿ ಮಣ್ಣು ಹಾಕಿದ್ರೆ ಆ ಅಪಾಯಿಂಟ್ಮೆಂಟ್ ಇಲ್ಲ ಜನಕ್ಕೆ ಏನಾಗುತ್ತೆ ಯೋಚನೆ ಮಾಡಿದ್ದ? ನೋಡಿ ಸಂಜಯ್, ನಿಮ್ ಜೊತೆ ಸರ್ಕಾರಿ ಕೆಲಸಕ್ಕೆ ಸೇರಿದಾರೆಲ್ಲ ಮೈಸೂರು ಬೆಂಗಳೂರಿನಲ್ಲಿ ಆಸ್ತಿ ಮಾಡಿದ್ದಾರೆ. ಅದ್ ಹೇಗೆ ಗೊತ್ತಾ? ಸರ್ಕಾರ 10 ಕೊಟ್ರು ನಾವು 600 ಇಟ್ಕೊಂಡಾಗ ಮಾತ್ರ ಮುಂದಕ್ಕೆ ಬರಕ್ ಸಾಧ್ಯ. ನೀನ್ ಹೇಳೋದ್ರ ಅರ್ಥ ಐತೆ ಕಣ. ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರು ಅಪಾಯಿಂಟ್ಮೆಂಟ್ ಜನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಸಂಜಯ್, ಈ 5 ಯುಗದಲ್ಲಿ 5 ಪಿಚ್ನಲ್ಲಿ ದುಡ್ಡಿದ್ರು 5 ಪಿಚ್ನ ಬುದ್ಧಿ ಓಡಿಸ್ಬೇಕು. ಓಕೆ ನೋಡು, ಅಪಾಯಿಂಟ್ಮೆಂಟ್ 20 ಲಕ್ಷ ಕೊಡಿದ್ರೆ 12 ಲಕ್ಷ ಖರ್ಚು ಮಾಡಿ ಇನ್ 8 ಲಕ್ಷನ ಪ್ಲಾನ್ ಮಾಡ್ತೀನಿ. ಏನೋ ಜಿಜ್ಮಿ 8 ಲಕ್ಷ. ನೋಡಿ ಸಂಜಯ್, ಈ ಸರ್ಕಾರಕ್ಕೆ ಈಗ 20 ಲಕ್ಷ ಸಾಲಲ್ಲ ಅಂತ ಇನ್ನೂ 15 ಲಕ್ಷ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಸರ್ಕಾರಕ್ಕೆ 12 ಉಳಿದ 23 ನಮಗೆ ಏನಂತೀರಾ? ಓಕೆ, ನೀನ್ ಹೇಳಿದ್ರು ಅರ್ಥ ಆಯ್ತಾ? ನಾನು ಇವಾಗ್ಲೇ ಸರ್ಕಾರಿ 15 ಲಕ್ಷ ಎಕ್ಸ್ಟ್ರಾ ಬೇಕು ಅಂತ ಎಷ್ಟು ಮಾಡಿ ಕಳಿಸ್ತೀನಿ. ಸಂಜಯ್, ಆ ಕಾಲದಲ್ಲಿ ಸಿದ್ಧಾರ್ಥ ತಾಯಿಗೆ ಏನಂತ ಗೊತ್ತಾ? ಸಾವಿರದ ಮನೇಲಿ
ಶಾಶ್ವತ ಹಬ್ಬ ಅಂತ ಹೇಳ್ದ. ಸಾವಿನ ಮನೆ ಈ ಪ್ರಪಂಚದಲ್ಲಿ ಎಲ್ಲಾರು ಉಂಟಾ? ಹಾಗೆ ನೀವು ಸರ್ಕಾರದನ್ನ ತಗೊಂಡ್ರೆ ಯಾವ್ದೇ ತಪ್ಪಿಲ್ಲ. ಲಂಚ ತಗೊಂಡ್ರೆ ದುಡಿತಾರ ಸರ್ಕಾರಿ ಅಧಿಕಾರಿ ಈ ಕಾಲದಲ್ಲಿ ಯಾರೂ ಇಲ್ಲ. ಓಕೆ, ನೀ ಹೇಳೋದು ಸತ್ಯ ಇದೆ. ಹಲೋ ಹಣನ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಡೋಂಟ್ ವೆರಿ. 1 ಬಾಣಿ ಸಿಮೆಂಟ್ಗೆ 8 ಬಾಣಿ ಮರಳು, ಅಪಾರ್ಟ್ಮೆಂಟ್ಗೆ 12, 123 ನಮಗೆ. ನೋಡಿ ಈಗ ನಾವು ಹೋಗ್ತೀವಿ, ನೀವು ಆಮೇಲೆ ಬನ್ನಿ. ಓಕೆ. ಬೊಂಬೆ 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 ನಿನ್ನ ಮುತ್ತಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುತ್ತಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಮಣ್ಣಿಗಿಂತ ಒಳ್ಳೆ ಸೊಗಡು ಇದೆ ಇದೆ ಈ ಬೊಂಬೆಗೆ. ಕತ್ತಿಗಿಂತ ಚೆಂದ ಮನಸ್ಸು ಇದೆ ಇದೆ ಈ ಬೊಂಬೆಗೆ. ಉಯಾಲ ಮಾಡುತ್ತೈತೆ ರತಿ ಬೊಂಬೆ. ಸಲಾಪ ಕೇಳಬೇಕು ಸುಳ್ಳ ಬೊಂಬೆ. ಬೊಂಬೆ ಇನ್ನು ಹಸಿ ಮುಟ್ಟಿದರೆ ಬಿಸಿ. ಹುಸಿ ಬೊಂಬೆ ಹುಸಿ ಹಾಡಿನಲ್ಲಿ ಹುಸಿ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆಯೊಳಗೆ ಬೊಂಬೆಯ ಮಾಡುವೆ ಅನ್ನ ಬೊಂಬೆ ಮಣ್ಣು ಬೊಂಬೆ. ಬೊಂಬೆಯೊಳಗೆ ರಂಬೆಯ ತೋರುವೆ ಅನ್ನ ಬೊಂಬೆ ಈ ಹೆಣ್ಣು ಬೊಂಬೆ. ಮುದ್ದೆ ಕದ್ದು ಹೋಗೋ ಚಾಳಿ ಇದೆ ಇದೆ ಈ ಬೊಂಬೆಗೆ. ಕದ್ದು ಮುಚ್ಚಿಕೊಡು ಚಾಳಿ ಇದೆ ಇದೆ ಈ ಬೊಂಬೆಗೆ. ಅಂಗಾಂಗ ಓದುತ್ತೈತೆ ಮಣ್ಣ ಬೊಂಬೆ. ಪಂಚಾಂಗ ಬಿಚ್ಚುತ್ತೈತೆ ಮಳ್ಳಿ ಬೊಂಬೆ. ಸೂಜಿಗಳ್ಳಿ ಬೊಂಬೆ ನಿನ್ನ ಅಂಟಿ ಬೊಂಬೆ. ಕಾಂತಶೀಲೆ ಬೊಂಬೆ ದೃಷ್ಟಿಗೊಂದು ನಿಂಬೆ. ಬೊಂಬೆ ಬೊಂಬೆ ಬೊಂಬೆ
ನಿನ್ನ ಮುದ್ದಾಡಬೇಕು ನೆಲ ಬೊಂಬೆ ನಿನ್ನ